ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 168 ಪಾಯಿಂಟ್ಸ್ ಡೌನ್ ಆಗಿ 60,092 ಕ್ಲೋಸ್ ಆದರೆ ನಿಫ್ಟಿ 61 ಪಾಯಿಂಟ್ಸ್ ಡೌನ್ ಆಗಿ 17,894 ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 203 ಪಾಯಿಂಟ್ಸ್ ಡೌನ್ ಆಗಿ 42,167 ಕ್ಲೋಸ್ ಆಗಿದೆ. ಇವತ್ತು FIs ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 751 ಕ್ರೋರ್ಸ್ ಸೆಲ್ ಮಾಡಿದ್ರೆ DIs 680 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ಓಪನಿಂಗಿಂದ ರ್ಯಾಲಿ ಆಗ್ತಾ ಫಸ್ಟ್ 15 ಮಿನಿಟ್ಸಿಂದಾನೆ ಮಾರ್ಕೆಟ್ ಅಗೈನ್ ಯೂಟರ್ನ್ ಆಗಿ ಅಗೈನ್ ಸೆಲ್ ಆಫ್ ಆಗಿ ಎಂಟೈರ್ ಟ್ರೇಡಿಂಗ್ ಸೆಷನ್ ಎಲ್ಲಾನು ಮಾರ್ಕೆಟ್ ಅಂತೂ ನೆಗೆಟಿವ್ ಆಗೇ ಇತ್ತು. ನೀವು ಗಮನಿಸ್ತಾ ಇದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಾದರೂ ಇವನ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಾದರೂ ನಮಗೆ ಯಾವ ಥರನೂ ಸೆಲ್ ಆಫ್ ಕಾಣಿಸಲ್ಲ. ಎಂಟೈರ್ 2023 ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನೋಡಿದ್ರೆ US ಮಾರ್ಕೆಟ್ಸು ಪಾಸಿಟಿವ್ ಆಗಿದೆ. ತೈವಾನ್ 6.4, ಸೌತ್ ಕೊರಿಯಾ 8.3 ಆ್ಯಂಡ್ ಥೈಲ್ಯಾಂಡ್ ಸಂಬಂಧಿಸಿರೋ ಮಾರ್ಕೆಟ್ಸ್ ಅಂತೂ 5.8% ಮೂವ್ ಆಗ್ತಿದೆ. ವೆರಾಸ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ಮಾತ್ರ 0.9% ಮೂವ್ ಆಗ್ತಿದೆ. ಇದಕ್ಕೆ ರೀಸನ್ ಪ್ರೆಸೆಂಟು ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸು ಲಾಸ್ಟು 16 ಕನ್ಸಿಕ್ಯೂಟಿವ್ ಸೆಷನಿಂದ FIs ಒನ್ ಡೈರೆಕ್ಷನಲ್ ಆಗಿ ಸೆಲ್ ಆಫ್ ಮಾಡ್ತಿದ್ದಾರೆ. ಈ 2023ನಲ್ಲಿ ಕೇವಲ FIs ಈ 16 ಟ್ರೇಡಿಂಗ್ ಸೆಷನಲ್ಲಿ 24,000 ಕ್ರೋರ್ಸ್ ಹತ್ರ ಸೆಲ್ ಮಾಡಿದ್ದಾರೆ. ಇದರಲ್ಲಿ ಇಂಡಿಯಾದಿಂದ ಭಾರಿ ಮೊತ್ತದಲ್ಲಿ FIs ಔಟ್ಫ್ಲೋಸ್ ಹೋಗ್ತಾ ತೈವಾನಲ್ಲಿ 3.4 ಬಿಲಿಯನ್ಸ್, ಸೌತ್ ಕೊರಿಯಾನಲ್ಲಿ 2 ಬಿಲಿಯನ್, ಥಾಯ್ಲ್ಯಾಂಡಲ್ಲಿ 0.5 ಬಿಲಿಯನ್ಸ್ ಹತ್ರ ಫಂಡ್ಸ್ ಅಂತೂ ಫ್ಲೋ ಆಗಿದೆ. ಇನ್ ಸಿಂಪಲ್ ಟರ್ಮ್ಸ್ ಈ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಕಾನ್ಸ್ಟೆಂಟ್ ಆಗಿ FIs ಒಂದು ಸೆಲ್ಲಿಂಗು ಕೇವಲ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸಲ್ಲೇ ಕಾಣಿಸ್ತಾ ಇದೆ. ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸಲ್ಲಿ ಕಾಣಿಸ್ತಿಲ್ಲ. ರೆಸ್ಟ್ ಆಫ್ ದಿ ಏಷ್ಯನ್ ಮಾರ್ಕೆಟ್ಸಲ್ಲಾದ್ರೂ ಎಮರ್ಜಿಂಗ್ ಮಾರ್ಕೆಟ್ಸ್ ಇವನ್ US ಮಾರ್ಕೆಟ್ಸಲ್ಲೂ ಸ್ಟೇಬಲ್ ಆಗಿ ಮೂವ್ ಆಗ್ತಿದೆ. ಯಾವುದಾದ್ರೂ ಸೆಲ್ಲಿಂಗ್ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದು ಕೇವಲ ಇಂಡಿಯಾ ಸ್ಪೆಸಿಫಿಕ್ ಸೆಲ್ಲಿಂಗ್. ಇವತ್ತು ನಮ್ಮ ಮಾರ್ಕೆಟ್ ಫಾಲ್ಗೆ ಆ್ಯಂಡ್ ರುಪಿ ಡಿಪ್ರಿಷಿಯೇಷನು ನೀವು ಕಂಪೇರ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ ಓಪನ್ ಆದಮೇಲೆ ರುಪಿ ಒಂದು ವ್ಯಾಲ್ಯೂ ಸ್ಟ್ರಾಂಗ್ ಆಗ್ತಾ 81.19 ಹೋಗಿದೆ. ಅದಾದಮೇಲೆ ನಮ್ಮ ರುಪಿ ವ್ಯಾಲ್ಯೂ ಸ್ಲೋ ಆಗಿ ಡಿಪ್ರಿಷಿಯೇಟ್ ಆಗ್ತಾ ಅಗೇನೆಸ್ಟ್ ಡಾಲರ್ 81.20ಇಂದ 81.70ವರೆಗೂ ರುಪಿ ವ್ಯಾಲ್ಯೂ ಡಿಪ್ರಿಷಿಯೇಟ್ ಆಗ್ತಾ ಇರೋದು ಪ್ಯಾರಲಲ್ ಆಗಿ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಫಾಲ್ ಇರ್ತಾ ಇರೋದು ಇವತ್ತಿನ ಮಾರ್ಕೆಟ್ ನಾವು ಗಮನಿಸಬಹುದು. ಆ್ಯಂಡ್ ರೀಸೆಂಟ್ ಟೈಮ್ಸಲ್ಲಿ ನಾವು ಗಮನಿಸ್ತಾ ಇದ್ರಿ IT ಸ್ಟಾಕ್ಸ್ ಒಂದು ಬೆಟರ್ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ. ರೆಸ್ಟ್ ಆಫ್ ದಿ ಇಂಡಸ್ಟ್ರಿಯಲ್ಲಿ ಕಂಪೇರ್ ಮಾಡಿದ್ರೆ ಇವನ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆದರೂ ಬೆಟರಾಗಿ ನಮಗೆ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಕಾಣಿಸ್ತಾ ಇದೆ. ಆ್ಯಂಡ್ ಈಗ ಪೋಸ್ಟ್ ಮಾಡಿರೋಂಥ HDFC ಬ್ಯಾಂಕ್ ನಂಬರ್ಸ್ ಆದರೂ, ಫೆಡರಲ್ ಬ್ಯಾಂಕ್ ನಂಬರ್ಸ್ ಆದರೂ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಂಬರ್ಸ್ ಆದರೂ ಎಕ್ಸ್ಪೆಕ್ಟೇಷನ್ ಮೇಲೆ ಬೆಟರ್ ದ್ಯಾನ್ ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಾ ಇದೆ. ಆ್ಯಂಡ್ ಬಡ್ಜೆಟ್ಗೆ 2 ವೀಕ್ಸೇ ಇದೆ ಫ್ರೆಂಡ್ಸ್. Feb 1 ನಮಗೆ ಬಡ್ಜೆಟ್ ರಿಲೇಟೆಡ್ ಆಗಿ ಅಪ್ಡೇಟ್ ಇರುತ್ತೆ. ಆ್ಯಂಡ್ ಇವನ್ ಫೆಡ್ ಮೀಟಿಂಗ್ ಔಟ್ಕಮ್ಮು ನಮಗೆ February 1 ಬರುತ್ತೆ. ಅದರ ಇಂಪ್ಯಾಕ್ಟು February 2 ಮಾರ್ಕೆಟ್ ಮೇಲೆ ಇರುತ್ತೆ. ಅಪ್ಕಮಿಂಗ್ ಡೇಸಲ್ಲಿ ರಿಲಯನ್ಸ್ ಒಂದು ರಿಸಲ್ಟ್ಸು January 20 ಫ್ರೈಡೇ ಬರುತ್ತೆ. ಅದೇ ದಿವಸ ಏಷ್ಯನ್ ಪೇಂಟ್ಸ್ ನಂಬರ್ಸು ಬರುತ್ತೆ. ಸಾಟರ್ಡೆ ICICI ಬ್ಯಾಂಕ್ ನಂಬರ್ಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಈ ಅಪ್ಕಮಿಂಗ್ ವೀಕ್ ಎಲ್ಲಾನು 30% ಆಫ್ ದಿ ನಿಫ್ಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಗ್ಲೋಬಲ್ ಆಗಿರೋಂಥ ಡೇಟಾ ಗಮನಿಸಬೇಕನ್ನೋ ಅವ್ರಿಗೆ ನಾಳೆ 17 January UK ಅನ್ಎಂಪ್ಲಾಯ್ಮೆಂಟ್ ಡೇಟಾ ಆ್ಯಂಡ್ ಚೈನಾ Q3 GDP ಡೇಟಾ ಬರುತ್ತೆ. 18 January US ರಿಟೇಲ್ ಸೇಲ್ಸ್ ಡೇಟಾ ಆ್ಯಂಡ್ ಬ್ಯಾಂಕ್ ಆಫ್ ಜಪಾನ್ ಡಿಸಿಷನು ಬರುತ್ತೆ. ಅಲ್ಲಿರೋಂಥ ಸೆಂಟ್ರಲ್ ಬ್ಯಾಂಕ್ ಡಿಸಿಷನ್ ರೀಸೆಂಟ್ ಟೈಮ್ಸಲ್ಲಿ ಒಂದ್ಸಲಿ ಸಡನ್ ಆಗಿ ನಮಗೆ ರಿಲೇಟೆಡ್ ಆಗಿರೋಂಥ ಅಪ್ಡೇಟಿಂದಾನೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಹೆವಿ ಫಾಲ್ ಇಂಟ್ರಾಡೇನಲ್ಲಿ ಕಾಣಿಸಿದೆ ಅಲ್ವಾ. ಅದರ ರಿಲೇಟೆಡ್ ಆಗಿ ಇವನ್ ಈ ಸಲಿನೂ ಈ ಥರ ಸರ್ಪ್ರೈಸ್ ಏನಾದರೂ ಇರುತ್ತಾ ಬ್ಯಾಂಕ್ ಆಫ್ ಜಪಾನ್ ಅವರಿಂದ ಅಂತ ಕ್ವಶನ್ ಮಾರ್ಕು ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಮೇಂಟೈನ್ ಮಾಡೋಂಥ ವ್ಯೂನೇ ಮೇಂಟೈನ್ ಮಾಡ್ತಿದ್ದೀನಿ. ಬಿಲೋ 18,300 ಮಾರ್ಕೆಟ್ ಬುಲಿಶ್ ಆಗಿ ನೋಡ್ತಿಲ್ಲ. ಆ್ಯಂಡ್ ಬಡ್ಜೆಟ್ 2 ವೀಕ್ಸ್ ಇದೆ ಅಲ್ವಾ, ಅದರಿಂದ ಇಷ್ಟರೊಳಗೆ ಮಾರ್ಕೆಟ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಎಕ್ಸ್ಪೆಕ್ಟೇಷನ್ಸು ಡಿಪೆಂಡ್ ಅಪಾನ್ ಸೆಕ್ಟರ್ಸು. ಈ ಸೆಕ್ಟರ್ಗೆ ವೆಯ್ಟೇಜ್ ಜಾಸ್ತಿ ಇರ್ಬೋದು, ಈ ಸೆಕ್ಟರ್ಗೆ ಜಾಸ್ತಿ ಫಂಡ್ಸ್ ಬರ್ಬೋದು ಅನ್ನೋ ಥರ ಈ ಥರ ಪಾಲಿಸೀಸು ಈ ಸೆಕ್ಟರ್ಗೆ ಲಾಭ ಪಡುತ್ತೋ ಮಲ್ಟಿಪಲ್ ಎಕ್ಸ್ಪೆಕ್ಟೇಷನ್ಸು ಮಾರ್ಕೆಟಲ್ಲಿ ಬಿಲ್ಡ್ ಆಗ್ತಾ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಇರುವಂಥ ಇಯರ್ಸ್ ಪ್ರಕಾರ ನೋಡಿದ್ರೆ ವೋಲ್ಟಿಲಿಟಿ January 2 ಹಾಫಿಂದಾನೆ ಮಾರ್ಕೆಟಲ್ಲಿ ಬಡ್ಜೆಟ್ ರಿಲೇಟೆಡ್ ಆಗಿರೋಂಥ ಇಫೋರಿಯಾ ಕ್ರಿಯೇಟ್ ಆಗುತ್ತೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಸ್ಟಾಕ್ 100 ರೂಪೀಸ್ವರೆಗೂ ಫಾಲ್ ಆಗಿದೆ ಅಲ್ವಾ. ಅದಾನಿ ಎಂಟರ್ಪ್ರೈಸಸ್ ಅವರು ಪ್ರೀವಿಯಸ್ಲಿ ಪ್ರಕಟಣೆ ಮಾಡಿರೋ ಥರ 20,000 ಕ್ರೋರ್ಸ್ FPOನ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ತೊಗೊಂಡು ಬರೋ ಥರ ಅದರ ರಿಲೇಟೆಡ್ ಆಗಿ ಪೇಪರ್ಸನ್ನು ಫೈಲ್ ಮಾಡಿರೋ ಥರ ನಮಗೆ ಸ್ಟೇಟ್ಮೆಂಟ್ಸ್ ಕಾಣಿಸ್ತಾ ಇದೆ. ಆ್ಯಕ್ಚುಲ್ ಆಗಿ ಇದು ಅಫಿಷಿಯಲ್ ಅಪ್ಡೇಟ್ ಅಲ್ಲ, ಆದರೆ ಬಡ್ಜೆಟ್ ಒಳಗೇನೆ ಈ 20,000 ಕ್ರೋರ್ಸ್ ಸಂಬಂಧಿಸಿರುವ FPO ಇವರು ಕಂಪ್ಲೀಟ್ ಮಾಡಬೇಕನ್ನೋ ಥರ ನೋಡ್ತಿರೋ ಥರ ಮೀನ್ಸ್ February 1 ಮುಂಚೆನೇ ಇದು ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಥರ ಆರ್ಟಿಕಲ್ಸು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಪಬ್ಲಿಷ್ ಆಗ್ತಿದೆ. ಸೊ ಈ ಥರ 20,000 ಕ್ರೋರ್ಸ್ FPO ಬಂದರೆ ಏನಾಗುತ್ತೆ, ಯಾರಾದರೂ ಅದಾನಿ ಎಂಟರ್ಪ್ರೈಸ್ ಶೇರ್ನ 20,000 ಕ್ರೋರ್ಸ್ FPO ಭಾಗವಾಗಿ ಅವ್ರು ಹೇಳಿರೋ ಪ್ರೈಸಲ್ಲಿ ತಗೋಬೇಕಂತ ಅಂದ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ತಗೋಬೋದಲ್ವಾ. ಅದರಿಂದ ಈ ಅಪ್ಡೇಟ್ ಬಂದ ಮೇಲೆ ಡಿಸ್ಕೌಂಟಲ್ಲಿ ಇರ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನ್ಸ್ ಇಂದಾನೆ ಸ್ಟಾಕ್ ಪ್ರೈಸ್ ಇವತ್ತು ನಮಗೆ ಕರೆಕ್ಷನ್ ಕಾಣಿಸಿದೆ.
ನೋಡಬೇಕು ಅಪ್ಕಮಿಂಗ್ ಡೇಸಲ್ಲಿ ಇವರು FPO ಯಾವ ಪ್ರೈಸ್ನಲ್ಲಿ ಅನೌನ್ಸ್ ಮಾಡ್ತಾರೆ ಅಂತ. ನೆಕ್ಸ್ಟು ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ ಇವರು 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ತಯಾರು ಮಾಡೋಂಥ ರಿವಾಲ್ಟ್ ಅನ್ನೋ ಕಂಪನಿ ರಿಲೇಟೆಡ್ ಆಗಿ ಯಾವಾಗಲಿಂದನೂ ಅವ್ರ ಪಾಲನ್ನ ಹೋಲ್ಡ್ ಮಾಡ್ತಿದ್ದಾರೆ. ಟೈಮ್ ಟು ಟೈಮ್ ಅವ್ರ ಪಾಲನ್ನ ಜಾಸ್ತಿ ಮಾಡ್ಕೊತ ಬರ್ತಿದ್ದಾರೆ. ಈಗ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅವರು ಅಪ್ಡೇಟ್ ಮಾಡ್ತಿರೋದು ಆ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಮೋಟರ್ಸ್ ಆಗಿರೋಂಥ ರಿವಾಲ್ಟ್ ಮೋಟರ್ಸ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ 100% ಪಾಲನ್ನ ಇವರು ಅಕ್ವೈರ್ ಮಾಡಿರೋ ಥರ. ಈವನ್ ರಿವಾಲ್ಟ್ ಮೋಟರ್ಸು ಹೈಯೆಸ್ಟ್ ಸೆಲ್ಲಿಂಗ್ ಬೈಕ್ ಮೇಕರ್ ಅನ್ನೋ ಥರ ನಮ್ಮ ಇಂಡಿಯಾದಲ್ಲಿ 30 ಡೀಲರ್ಶಿಪ್ ಅದರ ಕಂಪನಿ ಮೇಂಟೈನ್ ಮಾಡ್ತಿದೆ ಅಂತ 2 ವೀಲರ್ EV ಮೇಕರ್ ಅಕ್ವೈರ್ ಮಾಡ್ತಾರೆ ಅಂತ ಅಪ್ಡೇಟ್ ಬಂದ ತಕ್ಷಣ ಈ ಸ್ಟಾಕು 14% ರ್ಯಾಲಿ ಆಗಿದೆ. ನೆಕ್ಸ್ಟು ಡಿಮಾರ್ಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಡಿಮಾರ್ಟ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಷನ್ಗೆ ಪೋಸ್ಟ್ ಮಾಡಿರೋಂಥ ರಿಸಲ್ಟ್ಸ್ಗೆ ಮ್ಯಾಚೇ ಇಲ್ಲ. ಪರ್ಟಿಕ್ಯುಲರ್ ಆಗಿ ಮಾರ್ಜಿನ್ ಸೈಡು 7 ಕ್ವಾರ್ಟರ್ಸ್ ಲೋನಲ್ಲಿ ಇವರು ಮಾರ್ಜಿನ್ಸ್ ಇದೆ. ರೆವೆನ್ಯೂಸ್ ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ, ಫ್ಲಾಟ್ ಆಗಿ ಬಂದಿದೆ. ರೆವೆನ್ಯೂಸ್ ಲಾಸ್ಟ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರೆ ಈಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಸ್ಸಲ್ಲೂ ಆದರೆ ಮಾರ್ಜಿನ್ಸಲ್ಲಿ ಫಾಲ್ ಬರ್ತಾ ಇರೋದು. ಆಪರೇಟಿಂಗ್ ಪ್ರಾಫಿಟು ನೆಟ್ ಪ್ರಾಫಿಟ್ ಇಂಪ್ಯಾಕ್ಟ್ ತೋರಿಸ್ತಿದೆ. ಮಾರ್ಜಿನ್ಸ್ ಅಂಡು ಪ್ರಾಫಿಟಬಿಲಿಟಿ ಏನಕ್ಕೆ ಫಾಲ್ ಆಗಿದೆ ಅಂತ ಇವರು ಇದಕ್ಕೆ ಹೇಳ್ತಿರೋಂಥ ರೀಸನ್ ಡಿಸ್ಕ್ರಿಷನರಿ ಸ್ಪೆಂಡಿಂಗ್. ಲೈಕ್ ಈಗ ಡಿಮಾರ್ಟಲ್ಲಿ FMCG ಪ್ರಾಜೆಕ್ಟ್ ಅಲ್ಲದೆ ಬೇರೆ ಪ್ರಾಡಕ್ಟ್ಸ್ ಇರುತ್ತಲ್ಲ, ಡಿಮಾರ್ಟ್ ಅವರು ಅದರಲ್ಲಿ ಜಾಸ್ತಿ ಲಾಭ ಪಡಿತಾ ಇರ್ತಾರೆ. ಮಾರ್ಜಿನ್ಸ್ ಜಾಸ್ತಿ ಇರುತ್ತೆ. ಲೈಕ್ ಸ್ಮಾಲ್ ಬಟ್ಟೆ ಇರುತ್ತಲ್ವಾ, ಆರ್ ಬೇರೆ ವಸ್ತುಗಳಿರುತ್ತಲ್ವ, ವಿತೌಟ್ ಬ್ರ್ಯಾಂಡಿಂಗ್ ಇಲ್ದಿರೋವನು ಡಿಮಾರ್ಟ್ ಅವರು ಅವ್ರ ಸ್ಟೋರ್ಸಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ನಾನ್ FMCG ಡಿಸ್ಕ್ರಿಷನರಿ ಸ್ಪೆಂಡಿಂಗ್ ಅನ್ನೋದು ರೀಸೆಂಟ್ ಟೈಮ್ಸಲ್ಲಿ ಫಾಲ್ ಆಗಿದೆ ಅಂತ, ಅದು ಕಾರಣವಾಗಲಿ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗಿದೆ ಅನ್ನೋ ಥರ ಇವರು ಅಪ್ಡೇಟ್ ಮಾಡ್ತಾ ಇರೋದು. ಆ್ಯಂಡ್ ಇವರ ಮಾರ್ಜಿನ್ಸ್ ಫಾಲ್ ಆಗಿದ್ದು ಪ್ರಾಫಿಟಬಿಲಿಟಿ ಫಾಲ್ ಆಗ್ತಿರೋ ಕಾರಣವಾಗಿ ಇವರು ರಿಸಲ್ಟ್ಸ್ ಆದಮೇಲೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಟಾರ್ಗೆಟ್ ಕಟ್ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಪ್ರೈಸ್ ಇವತ್ತು ನಮಗೆ ಫಾಲ್ ಕಾಣಿಸಿದೆ. ನೆಕ್ಸ್ಟು ಸುಲಾ ವೈನ್ ಯಾರ್ಡ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ವೈನ್ ತಯಾರಿ ಮಾಡ್ತಾ ಇರ್ತಾರೆ. ಆ್ಯಂಡ್ ರೀಸೆಂಟಾಗಿ IPO ಆಗಿ ಬಂದು ಮಾರ್ಕೆಟಲ್ಲಿ ಲಿಸ್ಟ್ ಆಗಿದ್ದಾರಲ್ವ. ಲಿಸ್ಟ್ ಆದಮೇಲೆ ಇವರು ಪೋಸ್ಟ್ ಮಾಡಿರೋಂಥ ಫಸ್ಟ್ ಸೇಲ್ಸ್ ಡೇಟಾ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. Q3 ಸೇಲ್ಸ್ ಇವರು ಯೂಶುವಲ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ. ಆ ಥರ Q3 ಸೇಲ್ಸು ಲಾಸ್ಟ್ ಟೈಮ್ ಸ್ಟ್ರಾಂಗ್ ಸೇಲ್ಸಿಂದ ಕಂಪೇರ್ ಮಾಡ್ತಿದ್ರು 13% ಇಯರ್ ಇವರು ಗ್ರೋ ಆಗ್ತಾ ಇರೋದು. ಆ್ಯಂಡ್ ಆಲ್ ಟೈಮ್ ಬೆಸ್ಟ್ ನಂಬರ್ಸ್ ಇವರು ರಿಪೋರ್ಟ್ ಮಾಡ್ತಾ ಇರೋದು. ಸ್ಟಾಕ್ ಇವತ್ತು 15% ರ್ಯಾಲಿ ಆಗಿದೆ. Q3 ಆಲ್ರೆಡಿ ಸ್ಟ್ರಾಂಗ್ ಕ್ವಾರ್ಟರ್, ಆದರೆ ಇಯರಲ್ಲೂ 13% ಗ್ರೋತು. ಇವನ್ ಇವರು IPO ಬಂದ ನೇಮು ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಅದರಿಂದ ಇದನ್ನು ಇವರಿಗೆ ವೈನ್ಸ್ ರಿಲೇಟೆಡ್ ಆಗಿ ಫ್ರೀ ಅಡ್ವರ್ಟೈಸ್ಮೆಂಟ್ ಆಗಿ ವರ್ಕ್ ಆಗಿರಬೇಕು. ಅದರ ರಿಲೇಟೆಡ್ ಆಗಿ ಇವರು ಸೇಲ್ಸ್ ಇಂಪ್ರೂವ್ಮೆಂಟ್ಗೆ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಆಗಿರ್ಬೋದು. ಇವರು 2 ಸೆಗ್ಮೆಂಟ್ಸಲ್ಲಿ ಹಣ ಸಂಪಾದನೆ ಮಾಡ್ತಾರೆ. ಒಂದು ಇವರ ಓನ್ ಬ್ರ್ಯಾಂಡ್ಸ್ ವೈನ್ ಸೆಲ್ ಮಾಡೋದು, ಇನ್ನೊಂದು ವೈನ್ ಟೂರಿಸಮ್. 2 ಸೆಗ್ಮೆಂಟ್ಸಿಂದ ಇವರಿಗೆ ರೆವೆನ್ಯೂಸ್ ಜನರೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟು ಎಂಟೈರ್ IT ಸ್ಪೇಸಲ್ಲಿ ಸ್ವಲ್ಪ ವೀಕ್ ನಂಬರ್ಸ್ ಪೋಸ್ಟ್ ಮಾಡಿರೋದು ವಿಪ್ರೋ ಅವರು. ಆದರೆ ಸ್ಟಾಕ್ ಇವತ್ತು ರ್ಯಾಲಿ ಆಗಿದೆ ಅಲ್ವಾ. ಇದಕ್ಕೆ ಓನ್ಲಿ ಒನ್ ರೀಸನ್, ಬೇರೆ IT ಕಂಪನೀಸು ಪರ್ಟಿಕ್ಯುಲರ್ ಆಗಿ ಲಾರ್ಜ್ ಕ್ಯಾಪ್ IT ಕಂಪನೀಸ್ ಜೊತೆ ಕಂಪೇರ್ ಮಾಡಿದ್ರೆ ವಿಪ್ರೋ ತುಂಬ ಅಟ್ರಾಕ್ಟಿವ್ ವ್ಯಾಲ್ಯೂಷನಲ್ಲಿ, ಬಿಕಾಸ್ ಇವರು ದೊಡ್ಡದಾಗಿ ಗ್ರೋತು ಡೆಲಿವರಿ ಮಾಡಲ್ಲ ಅಂತ ಮಾರ್ಕೆಟ್ ಮುಂಚೆನೇ ಎಸ್ಟಿಮೇಟ್ ಮಾಡ್ತಾ ರೀಸೆಂಟ್ ಟೈಮ್ಸಲ್ಲಿ ಬೇರೆ ಸ್ಟಾಕ್ಸ್ನ ಕಂಪೇರ್ ಮಾಡಿದ್ರೆ ಈ ಸ್ಟಾಕ್ ತುಂಬ ಜಾಸ್ತಿ ಕರೆಕ್ಷನ್ ಕಾಣಿಸಿದೆ. ಇವತ್ತು ಸ್ಟಾಕ್ ಬೆಳೆದಿದೆ ಅಂತ ಪಾಸಿಟಿವ್ ರಿಸಲ್ಟ್ಸ್ ನೋಡಬೇಡಿ, ರಿಸಲ್ಟ್ಸ್ ವೀಕ್ ಆಗೇ ಇದೆ. ಕಾನ್ಸ್ಟೆಂಟ್ ಕರೆನ್ಸಿ ರೆವೆನ್ಯೂಸು ವಿಪ್ರೋ ಅವರು 0.6% ಗ್ರೋತ್ನ ಮೆನ್ಷನ್ ಮಾಡಿದ್ದಾರೆ. ವೇರಾಸ್ ಇನ್ಫೋಸಿಸ್ ಅವರು 2 TCS ಅವರು 2.2, HCL ಟೆಕ್ನಾಲಜೀಸ್ ಅವರು 5% ಗ್ರೋತ್ನ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಗೈಡೆನ್ಸ್ನು -0.621% ಆಗಿ ಕೊಡ್ತಾ ಇರೋದು ನೆಗೆಟಿವ್ ಸೈಡ್ ಕಾಣಿಸ್ತಾ ಇದೆಯಲ್ಲ. ಇವೆಲ್ಲದನ್ನು ಸರ್ಪ್ರೈಸ್ ಮಾಡ್ತಿರೋದು ಮಾರ್ಜಿನ್ಸ್, ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಇವರು ಬೆಟರ್ ಮಾರ್ಜಿನ್ಸು 0.6% ಮಾರ್ಜಿನ್ ಮೆನ್ಷನ್ ಮಾಡ್ತಾ ಇರೋದು. ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲೂ ಇದೇ ಮಾರ್ಜಿನ್ಸ್ ಇವರು ಮೇಂಟೈನ್ ಮಾಡ್ತಾರೆ ಅನ್ನೋದು ಇದು ಒಂದು ಬೇಸ್ ಮಾರ್ಜಿನ್ ಕೇಸ್ ಅನ್ನೋ ಥರ. ಅಂಡ್ ಇಷ್ಟಕ್ಕಂದ್ರೆ ಜಾಸ್ತಿ ಮಾರ್ಜಿನ್ಸ್ ಇವರು ಮೇಂಟೈನ್ ಮಾಡ್ಬೋದು ಅನ್ನೋ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವಿಟಿಗೆ ರೀಸನ್. ಬಟ್ ಓವರ್ ಆಲ್ ನಂಬರ್ಸು ಕಂಬೈನ್ ಮಾಡಿದಾಗ ಕಂಪೇರ್ ಟು ಬೇರೆ IT ಕಂಪನೀಸು, ಲಾರ್ಜ್ ಕ್ಯಾಪ್ IT ಕಂಪನೀಸ್ ಜೊತೆ ಇವ್ರನ್ನ ಕಂಪೇರ್ ಮಾಡಿದ್ರೆ ಇವ್ರ ನಂಬರ್ಸ್ ತುಂಬ ವೀಕ್ ಆಗೇ ಇದೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟ್ 17,850, ಟಾಪ್ ಸೈಡು 17,950, ಅದರ ಅಬೋವ್ 18,020. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 41,920, ಟಾಪ್ ಸೈಡು 42,230. ನಿಫ್ಟಿ ಆಪ್ಷನ್ಸ್ ಆ್ಯಂಡ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ಹೇಳ್ದಂಗೆ ರಿಸ್ಕ್ ತೊಗೋಬೋದು ಅಂತ ಅಂದ್ಕೊಳ್ಳೋರು 17,800 ಬಿಲೋ ಕ್ಲೋಸ್ ಆಗದಿರೋವರೆಗೂ 17,800ನ ಸಪೋರ್ಟ್ ಆಗಿ, ಟಾಪ್ ಸೈಡು 18,300ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ರಿಸ್ಕ್ ತಗೋಬಾರ್ದು ಅಂತ ಅಂದ್ಕೊಳ್ಳೋರು 17,500 to 18,300 ಈ 800 ಪಾಯಿಂಟ್ ರೇಂಜ್ನ ಮಾರ್ಕೆಟ್ ಇರೋ ಥರ ವೀಕ್ಲಿ ಈವನ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟಲ್ಲಿ ಡೇಟಾನು ಅಂತೂ ಬಿಲ್ಡ್ ಆಗ್ತಿದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.